ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಹೇಗಿದೆ? ಸುಂದರವಾಗಿ ಇದೆಯಾ? ಇದು ಬ್ರಿಟಿಷ್ ಪಾರ್ಲಿಮೆಂಟ್ ಕಟ್ಟಡ, ಲಂಡನ್ನಲ್ಲಿ ಇದೆ ಅಲ್ಲ, ಥೇಮ್ಸ್ ನದಿ ತೀರದಲ್ಲಿ ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ. ಹಿಂಭಾಗದಲ್ಲಿ ಕಾಣುತ್ತಾ ಇದೆ ಅಲ್ಲ, ಒಂದು ಕ್ಲಾಕ್ ಟವರ್, ಬಿಗ್ ಬ್ಯಾನ್. ಅದರ ಶಬ್ದವನ್ನು ಕೇಳುವುದಕ್ಕೆ ಬಹಳ ರಮ್ಯವಾಗಿರುತ್ತದೆ. ಇದನ್ನು ನೋಡುವುದಕ್ಕೆ ನೋಡಿರಿ ಬಹಳ ಜನರು ಬರುತ್ತಲೇ ಇರುತ್ತಾರೆ. ಶಬ್ದ ಕೇಳುತ್ತಾ ಇದೆಯಾ? ಬಿಗ್ ಬ್ಯಾನ್ ಶಬ್ದ ಕೇಳುತ್ತಿದೆಯಾ? ಅದರ ಶಬ್ದವನ್ನು ಕೇಳುವುದಕ್ಕೆ ಬಹಳ ಮಧುರವಾಗಿರುತ್ತದೆ. ಆ ಪಾರ್ಲಿಮೆಂಟ್ನ ಮುಂದೆ ನಿಂತು ನಿಮ್ಮೊಟ್ಟಿಗೆ ನಾನು ಮಾತನಾಡುತ್ತಾ ಇದ್ದೇನೆ. ಸರಿ, ದೇವರು ಇಂದು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಗೊತ್ತಾ? ಕೀರ್ತನೆಗಳು 89:22 ವಾಕ್ಯ. ವೈರಿಯ ಕುತಂತ್ರವು ಅವನಲ್ಲಿ ಸಾಗದು, ಯಾವ ಕೆಡುಕನು ಅವನನ್ನು ಕುಗ್ಗಿಸಲಾರನು. ದಾವಿದನ ಕುರಿತಾಗಿ ಹೇಳಲ್ಪಟ್ಟಂತ ಒಂದು ಸುಂದರವಾದ ಮಾತು ಏನೆಂದರೆ, ವೈರಿಯ ಕುತಂತ್ರ ಅವನಲ್ಲಿ ಸಾಗದು, ಯಾವ ಕೆಡುಕನು ಅವರನ್ನು ಕುಗ್ಗಿಸಲಾರನು. ನಿಮ್ಮ ಕುರಿತಾಗಿಯೇ ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ಯಾವ ವೈರಿಯ ಕುತಂತ್ರ ನಿನ್ನಲ್ಲಿ ಸಾಗದು. ಸೈತಾನನೆಂಬಂತ ವೈರಿ, ನಮ್ಮ ವಿರೋಧಿಯಾಗಿರುವಂತ ಸೈತಾನನು ನಮ್ಮನ್ನು ಕುಗ್ಗಿಸಬೇಕೆಂದು ಅಂದುಕೊಳ್ಳುತ್ತಾನೆ. ಯಾವುದೋ ಒಂದು ವಿಧಗಳಲ್ಲಿ ನಿಮ್ಮನ್ನು ಕುಗ್ಗಿಸಿ ನಿಮ್ಮನ್ನು ಅಡಗಿಸಬೇಕೆಂದು ಯೋಚಿಸುತ್ತಾನೆ. ಆ ರೀತಿ ಅವನ ಕುಗ್ಗಿಸುವಿಕೆಯ ಮಧ್ಯೆ, ಇಕ್ಕಟ್ಟುಗಳ ಮಧ್ಯೆ ನೀವಿಂದು ಇರಬಹುದು. ದೇವರು ಹೇಳುತ್ತಾರೆ, ವೈರಿಯ ಕುತಂತ್ರವು ನಿನ್ನಲ್ಲಿ ಸಾಗದು, ಯಾವ ಕೆಡುಕನು ನಿನ್ನನ್ನು ಕುಗ್ಗಿಸಲಾರನು. ಯಾಕೆ ದೇವರು ಆ ರೀತಿ ಹೇಳುತ್ತಾರೆ? ಯಾಕೆಂದ್ರೆ ನಾನು ನಿನ್ನ ಪಕ್ಷದಲ್ಲೇ ಇದ್ದೇನಲ್ಲ. ದೇವರು ಅಂದು ದಾವಿದನ ಪಕ್ಷದಲ್ಲಿ ಇದ್ದದ್ದರಿಂದ ಗೋಲಿಯಾತನನ್ನು ಜಯಿಸುವುದಕ್ಕೆ, ಶತ್ರುಗಳ ಮೇಲೆ ಜಯ ಹೊಂದುವುದಕ್ಕೆ ಸಾಧ್ಯವಾಯಿತು. ಶತ್ರುಗಳು ಎದ್ದು ಅವನನ್ನು ಕುಗ್ಗಿಸಿ ಅಡಗಿಸಬೇಕೆಂದು ಯೋಚಿಸಿದರು. ಅವನು ಜಯ ಹೊಂದುತ್ತಾ ಮುಂದೆ ನಡೆಯುತ್ತಲೇ ಇದ್ದ. ಅದೇ ರೀತಿಯಾಗಿ ನಿಮ್ಮನ್ನು ನಡೆಸುವರು. ನೀವಿರುವಂತಹ ಪರಿಸ್ಥಿತಿಯಲ್ಲಿ ನಿಮಗೆ ವಿರೋಧವಾಗಿ ಎದ್ದೇಳುವ ಶತ್ರುಗಳು, ಅಡಗಿಸಬೇಕೆಂದು ಯೋಚಿಸುವಂತ ಶತ್ರುಗಳು, ಅವರ ಮಧ್ಯದಲ್ಲಿ ಕರ್ತನು ನಿಮ್ಮನ್ನು ಕಾಪಾಡಿ ನಡೆಸುವನು. ಯಾರು ನಿಮ್ಮನ್ನು ಅಡಗಿಸುವುದಕ್ಕೂ ಕುಂದಿಸುವುದಕ್ಕೂ ಆಗುವುದಿಲ್ಲ. ಆದರೆ ನೀವು ದಾವಿದನಂತೆ ಇರಬೇಕು. ದಾವಿದನ ಕುರಿತಾಗಿ ಒಂದೇ ಒಂದು ಕಾರ್ಯವನ್ನು ಮಾತ್ರ ಹೇಳುತ್ತೇನೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ದೇವರು ಸಾಕ್ಷಿ ಕೊಡುತ್ತಾರೆ, ದಾವಿದನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂದು ದೇವರು ಸಾಕ್ಷಿ ಕೊಡುತ್ತಾರೆ. ಅಂದರೆ ನನ್ನ ಹೃದಯಕ್ಕೆ ತಕ್ಕವನು. ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯಕ್ಕೆ ತಕ್ಕವರು ಯಾರಾದರೂ ಇದ್ದಾರಾ? ನನಗೆ ಬಹಳ ಪ್ರಿಯರಾದವರು, ನಾನು ಬಯಸುವುದನ್ನೇ, ನಾನು ಎದುರು ನೋಡುವುದನ್ನೇ ಅವರು ಮಾಡುತ್ತಾರೆ. ನಾನೇನು ಹೇಳುತ್ತೇನೋ ಅದನ್ನೇ ಮಾಡುತ್ತಾರೆ, ನನಗೆ ಚಿತ್ತವಾಗಿರುವುದನ್ನೇ ಮಾಡುತ್ತಾರೆ. ಆ ರೀತಿ ಹೇಳುವಂತವರು ಯಾರಾದರೂ ಇದ್ದಾರಾ? ನಿಮ್ಮ ಮನೆಯೊಳಗೆ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ರೆಂಡ್ಸ್ಗಳ ಮಧ್ಯೆ ಆ ರೀತಿ ಇದ್ದರೆ ನೀವು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಿರಿ, ಇವನು ನನಗೆ ಬಹಳ ಇಷ್ಟ, ಇವಳು ನನಗೆ ಬಹಳ ಇಷ್ಟ. ಯಾಕಂದ್ರೆ ನಾನೇನು ಅಂದುಕೊಳ್ಳುತ್ತೇನೋ, ಏನನ್ನು ನೆನೆಸುತ್ತೇನೋ ಅದನ್ನೇ ಮಾಡುವಂತ ಒಳ್ಳೆ ಫ್ರೆಂಡ್ ಎಂಬುದಾಗಿ ನೀವು ಹೇಳಿಕೊಳ್ಳುವಿರಿ. ದಾವಿದನ ಕುರಿತು ದೇವರು ಹೇಳುತ್ತಾರೆ, ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಇದ್ದಾನೆ. ನನ್ನ ಹೃದಯಕ್ಕೆ ತಕ್ಕವನು. ನನ್ನ ಹೃದಯದಲ್ಲಿ ಏನನ್ನು ಅಂದುಕೊಳ್ಳುತ್ತೇನೋ ಅದನ್ನೇ ಅವನು ಮಾಡುವನು. ನನ್ನ ಇಷ್ಟವನ್ನೇ ಅವನು ನೆರವೇರಿಸುವನು. ತನಗೆ ಇಷ್ಟವಾಗುವುದನ್ನು ಮಾಡುವುದಕ್ಕೆ ಅವನು ಮುಂದಾಗುವುದಿಲ್ಲ, ನನಗೆ ಇಷ್ಟವಾಗುವುದನ್ನೇ ಮಾಡುವನು. ಆ ರೀತಿ ಕರ್ತನಿಂದ ಸಾಕ್ಷಿ ಹೊಂದಿದ್ದರಿಂದಲೇ ಕರ್ತನು ಕೂಡ ದಾವಿದನ ಪಕ್ಷದಲ್ಲಿ ನಿಂತು ಶತ್ರುಗಳು ಅವನನ್ನು ಮುಟ್ಟದಂತೆ, ಜಯ ಹೊಂದದಂತೆ ಕಾದುಕೊಂಡರು. ನಿಮ್ಮ ಜೀವಿತದಲ್ಲಿ ಒಂದು ತೀರ್ಮಾನ ಮಾಡಿರಿ, ದೇವರೇ, ನಿಮಗೆ ಪ್ರಿಯವಾಗಿ ಬಾಳುವುದಕ್ಕೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ನಿಮ್ಮ ಚಿತ್ತವನ್ನು ನೆರವೇರಿಸುವುದಕ್ಕೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ನೀವೇನು ಇಷ್ಟಪಡುತ್ತೀರೋ ಅದನ್ನೇ ನಾನು ಮಾಡುತ್ತೇನೆ. ಅಂತಹ ಒಂದು ಜೀವಿತಕ್ಕೆ ನನ್ನನ್ನು ಅರ್ಪಿಸಿಕೊಡುತ್ತೇನೆಂದು ಹೇಳಿರಿ. ನಿಮ್ಮ ಮೇಲೆ ದೇವರು ಬಹಳ ಪ್ರೀತಿಯನ್ನು ಇಟ್ಟು ಸುಂದರವಾಗಿ ನಡೆಸುವರು. ನಾನು ಪ್ರತಿನಿತ್ಯ ಈ ವಾಕ್ಯಗಳನ್ನು ಹೇಳಿ ಪ್ರಾರ್ಥನೆ ಮಾಡುವುದು ಉಂಟು. ದೇವರೇ, ನಿಮ್ಮ ಹೃದಯಕ್ಕೆ ತಕ್ಕವನಾಗಿ ನನ್ನನ್ನು ಮಾರ್ಪಡಿಸಿ. ನಾನು ಪೂರ್ತಿ ದೇವರ ಹೃದಯಕ್ಕೆ ತಕ್ಕವನಾಗಿ ಮಾರ್ಪಟ್ಟೆನೆಂಬುದಾಗಿ ಹೇಳುವುದಿಲ್ಲ. ನಿಮ್ಮ ಹೃದಯಕ್ಕೆ ತಕ್ಕವನಾಗಿ ನನ್ನನ್ನು ಮಾರ್ಪಡಿಸಿ, ದಾವಿದನಂತೆ. ನಿಮ್ಮ ಹೃದಯಕ್ಕೆ ತಕ್ಕವನಾಗಿ ನಾನಿರಬೇಕು, ನಿಮ್ಮ ಚಿತ್ತವನ್ನು ನೆರವೇರಿಸಬೇಕು. ಅದಕ್ಕೆ ನನಗೆ ಕೃಪೆ ಕೊಡಿ ಎಂಬುದಾಗಿ ನಾನು ಪ್ರಾರ್ಥಿಸುವೆ. ನೀವು ಆ ರೀತಿಯಾಗಿ ಪ್ರಾರ್ಥಿಸಿದರೆ ನಿಮ್ಮ ಹೃದಯದಲ್ಲಿ ದೊಡ್ಡ ಸಂತೋಷ ಬರುತ್ತದೆ. ದೇವರು ನಿಮಗೆ ಕೃಪೆ ಕೊಡುವರು, ತನ್ನ ಚಿತ್ತವನ್ನು ಪ್ರಕಟಿಸುವರು. ದೇವರು ನಿಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಶತ್ರುಗಳು ಮುಟ್ಟದಂತೆ ಕಾಪಾಡುವರು. ನನ್ನ ಸೇವೆಯ ಹಾದಿಯಲ್ಲಿ ಎಷ್ಟೋ ಶತ್ರುಗಳು, ಹೊಟ್ಟೆ ಕಿಚ್ಚುಳ್ಳವರು, ದ್ವೇಷವುಳ್ಳವರು ಎದ್ದು ಕಾರ್ಯ ಮಾಡಿದರು, ಒಂದು ಕಾಲದಲ್ಲಿ ಬರೆದರು, ಈಗ ಮಾತನಾಡುತ್ತಾ ಇದ್ದಾರೆ. ಏನೇನೋ ಮಾಡಿದರು, ಆದರೆ ಯಾವುದೊಂದು ನನ್ನನ್ನು ಜಯಿಸುವುದಕ್ಕೆ ಆಗದೆ, ಇಕ್ಕಟ್ಟಿನಲ್ಲಿ ತಳ್ಳುವುದಕ್ಕೆ ಬಿಡದೆ ದೇವರು ಸುಂದರವಾಗಿ ಕಾದು ನಡೆಸುತ್ತಾ ಇದ್ದಾರೆ. ಅದಕ್ಕೆ ಕಾರಣ ನನ್ನನ್ನು ಒಪ್ಪಿಸಿಕೊಟ್ಟು ಮಾಡುವಂತ ಪ್ರಾರ್ಥನೆ. ನೀವು ಕೂಡ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ, ಕರ್ತನು ಕೃಪೆ ಕೊಡುವನು. ಒಪ್ಪಿಸಿ ಕೊಡುವಿರಾ?
ಹಾಗೆ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ. ದೇವರೇ, ದಾವೀದನಂತೆ ನಿಮ್ಮ ಹೃದಯಕ್ಕೆ ತಕ್ಕವನಾಗಿರುವುದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನಿಮಗೆ ಚಿತ್ತವಾಗಿರುವುದನ್ನೆಲ್ಲ ನೆರವೇರಿಸುವುದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನನಗೆ ಸಹಾಯ ಮಾಡಿ ನಿಮ್ಮ ಹೃದಯಕ್ಕೆ ತಕ್ಕವನಾಗಿ ತಕ್ಕವಳಾಗಿ ನನ್ನನ್ನು ಮಾರ್ಪಡಿಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.